ಹೆಲೋ ಆಲ್. ಇವತ್ತು ನಾವು ಮುನೇಶ್ವರ ಮಾಡಿದ್ವಿ. ಬೆಳಗ್ಗೆ ಬ್ರೇಕ್‌ಫಾಸ್ಟ್ ಆಮೇಲೆ ಊಟಕ್ಕೆ ಫುಲ್ ವೆರೈಟಿ ವೆರೈಟಿ ಅಡುಗೆಗಳೆಲ್ಲ ಮಾಡಿದ್ರು. ಆಂಡ್ ಬಿರಿಯಾನಿ ಮತ್ತೆ ಚಿಲ್ಲಿ ಚಿಕನ್ ಸೂಪರ್ ಆಗಿತ್ತು. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಪ್ಲೀಸ್ ಟ್ರೈ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಊಟ ಹೆಂಗಿದೆ? ಚೆನ್ನಾಗಿತ್ತು. ಮಟನ್ ಅಂತೂ ಅಲ್ಟಿಮೇಟು, ಬೋಟಿನೂ ಅಷ್ಟೇ. ಎಲ್ರೂ ವಿಚಾರಿಸಿದೆ ಹೆಂಗಿತ್ತು ಅಂತ. ಎಲ್ರೂ 100% ಇದಕ್ಕೂ ಒಳ್ಳೆ ಒಪಿನಿಯನ್ ಕೊಟ್ಟವರಪ್ಪ. ಊಟ ಚೆನ್ನಾಗಿತ್ತಣ್ಣ. ಕಬಾಬು ಮಟನ್ ಎಲ್ಲ ಸೂಪರ್ ಆಗಿ ಮಾಡಿದ್ರಿ. ಮಸಾಲೆ ಏನ್ ಜಾಸ್ತಿ ಇರ್ಲಿಲ್ಲ, ಎಲ್ಲ ಚೆನ್ನಾಗಿತ್ತು. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಊಟ. ಫ್ಲೇವರ್ ಅಷ್ಟೇ. ತುಂಬಾ ಚೆನ್ನಾಗಿ ಎಲ್ಲ ಅಡಿಗೆಗಳು ತುಂಬಾ ಚೆನ್ನಾಗಿ ಮಾಡಿದ್ರಿ. ಇದು ಬೋಟಿ ಮಾತ್ರ ತುಂಬಾ ಸ್ಪೆಷಲ್ ಆಗಿ ಮಾಡಿದ್ರಿ. ಬೋಟಿ ತುಂಬಾ ಚೆನ್ನಾಗಿತ್ತು. ಮಟನ್, ಚಿಕನ್ ಫ್ರೈ ಯಾವ್ದ್ರಲ್ಲೂ ಏನು ಯಾರು ಎಣ್ಸಂಗಿಲ್ಲ. ಊಟದಲ್ಲಿ ಯಾರಾದ್ರೂ ಅಡಿಗೆಗಳಿದ್ರೆ ಇವ್ರು ಕೊಡಿ, ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಶಿವರಾಜ್ ಅವ್ರಿಗೆ. ಅವಾಗ್ಲಿಂದ ನಾವು ಕರ್ಸ್ತಾನೆ ಇದೀವಿ. ಪರ್ಮನೆಂಟ್ ನಮ್ ತಿಂಡ್ಲಿಗೆ ಅಂದ್ರೆ ಅವರು ಸ್ವಾಮಿ ಫಿಕ್ಸ್. ಸೊ ಅದ್ರಿಂದ ಅವ್ರು ಬಂದ್ರೆ ನಮ್ಗೇನ್ ದಿಗ್ಲೇನಿಲ್ಲ. ಎಲ್ಲಾ ಚೆನ್ನಾಗ್ ಮಾಡ್ತಾರೆ ನೆಮ್ಮದಿಯಾಗಿ. ಅವ್ರು ಬಂದ್ರೆ ತಲೆನೋವು ಇರಲ್ಲ ನಮ್ಗೆ. ಒಂದ್ಸತಿ ಹೇಳ್ತಾರೆ ಗೀಟಮ್ದೆಲ್ಲ ಒಂದ್ಸತಿ ತಂದ್ಕೊಟ್ಬಿಟ್ರೆ ಅವ್ರಿಗೆ ಮುಗೀತು. ಆಮೇಲೆ ಏನೋ ಜಾಸ್ತಿ ತೊಂದ್ರೆ ಕೊಡಲ್ಲ, ತಲೆ ಕೆಡ್ಸಲ್ಲ, ನೆಮ್ಮದಿಯಾಗಿ ಮಾಡ್ಬಿಡ್ತಾರೆ, ಹೋಗ್ತಾರೆ. ಬಜೆಟ್ ಅಲ್ಲೂ ಅಷ್ಟೇನೆ, ತುಂಬಾ ಬಜೆಟ್ ಫ್ರೆಂಡ್ಲಿ, ಒಳ್ಳೆ ಟೇಸ್ಟ್ ಅಲ್ಲಿ ಮಾಡ್ಕೊಡ್ತಾರೆ ಬಜೆಟ್ ಅಲ್ಲಿ. ಟೇಸ್ಟಿಂಗ್ ಪೌಡರ್ ಏನು ಟೇಸ್ಟಿಂಗ್ ಪೌಡರ್ ಅದು ಇದು ನಮಗ್ ಗೊತ್ತಿಲ್ಲ, ಅದಕ್ ಬಿಟ್ಟಿರೋದು. ಬಟ್ ತಿನ್ನೋ ತರ ಚೆನ್ನಾಗಿ ತಿಂದ್ರುನು ಲಿಸ್ಟ್ ಅವ್ರ ಲಿಸ್ಟ್ ಎಲ್ಲ ಅವ್ರದ್ದು ಬಿಟ್ಟಿದ್ದು. ಬಟ್ ತಿಂದ್ರುನು ಏನೋ ತೊಂದ್ರೆ ಇರಲ್ಲ, ಒಳ್ಳೆ ಚೆನ್ನಾಗಿ ಮಾಡ್ಕೊಡ್ತಾರೆ. ಅದೊಂದ್ ಖುಷಿ ಅಷ್ಟೇ. ಅದ್ರಿಂದ ಏನೊಂದ್ ಪ್ರೋಗ್ರಾಮ್ಗೂ ನಾವ್ ಅವ್ರಿಗೆ ಹೇಳ್ತೀವಿ ನಡುವೆ ಎಲ್ಲ.